ಕೇಂದ್ರ ಸರ್ಕಾರದ ಖಾಸಗೀಕರಣ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಭಾರತ್ ಬಂದ್ಗೆ ಈ ದಿನ ಕರೆ ನೀಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಸಿಐಟಿಯು ವತಿಯಿಂದ ಶಿವಮೊಗ್ಗ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದರು. ರೈತ ಸಂಘದ ರಾಜ್ಯಾಧ್ಯಕ್ಷ ಎಚ್ಆರ್ ಬಸವರಾಜಪ್ಪ ಸೇರಿದಂತೆ ಕಾರ್ಮಿಕ ಸಂಘಟನೆಗಳ ಮುಖಂಡರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರದ ನೀತಿಯನ್ನು ವಿರೋಧಿಸಿ ಇಂದು ದೇಶಾದ್ಯಂತ ಸಾರ್ವತ್ರಿಕ ಮುಷ್ಕರ. ಸಾರ್ವಜನಿಕ ರಂಗದ ಖಾಸಗೀಕರಣ ಮಾರಾಟ ಕೂಡಲೇ ನಿಲ್ಲಿಸಿ, ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ಕಾಯಂಗೊಳಿಸಲು ಶಾಸನ ರೂಪಿಸಿ ಎಂದು ಒತ್ತಾಯಿಸಿ ಈ ದಿವಸ ಸಾರ್ವತ್ರಿಕ ಮುಷ್ಕರ. ಜೀವನಕ್ಕೆ ಯೋಗ್ಯವಾದ ಕನಿಷ್ಠ ವೇತನ 36,000 ರೂಪಾಯಿ ಜಾರಿಗಾಗಿ, ಸಾರ್ವತ್ರಿಕ ಪಿಂಚಣಿ 8,000 ರೂಪಾಯಿ ಜಾರಿಗಾಗಿ ಇಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ. ರೈತ ಕಾರ್ಮಿಕರಿಗೆ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಕನಿಷ್ಠ ಕೂಲಿ ಬೇಕೇ ಬೇಕು. ದೇಶ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ಸಾರ್ವತ್ರಿಕ ಮುಷ್ಕರಕ್ಕೆ ಬೆಂಬಲ ನೀಡಿ. ಬೇಕೇ ಬೇಕು, ಏನೇ ಬರಲಿ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಭೂಮಾಲೀಕರ ಪರವಾಗಿರುವ ಸರ್ಕಾರಗಳಿಗೆ, ಭೂಮಾಲೀಕರ ಪರವಾಗಿರುವ ಸರ್ಕಾರಗಳಿಗೆ, ಬಂಡವಾಳ ವ್ಯವಸಾಯಗಳ ಏಜೆಂಟ್ ಆಗಿರುವ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ, ಬಂಡವಾಳ ವ್ಯವಸಾಯಿಗಳ ಏಜೆಂಟ್ ಆಗಿರುವ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಇನ್ಕ್ಲಾಬ್ ಇನ್ಕ್ಲಾಬ್. ಬಂಧುಗಳೇ, ಈಗ ಒಂದು 5 ನಿಮಿಷ ತಮ್ಮನ್ನು ಉದ್ದೇಶಿಸಿ ಹಿರಿಯ ರೈತ ಮುಖಂಡರಾದಂತ ಬಸವರಾಜಪ್ಪನವರು ಮಾತಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ದೇಶ ವ್ಯಾಪ್ತಿಯಲ್ಲಿ